ಬಾಯ್ ಬಾಯ್ ಸೊಳ್ಳೆ ಕಚ್ಬಿಡೋದು ಇಲ್ಲಿ ಬಾಯ್. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಅಮೃತ, ಮಂಡ್ಯದಿಂದ ವ್ಲಾಗ್ಸ್ನ ಶೇರ್ ಮಾಡ್ತೀನಿ. ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್, ಕಮೆಂಟ್ ಮಾಡಿ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ಲಿರಿಷನ್ಗೋಸ್ಕರ ಸ್ಕೂಲ್ನ ಸರ್ಚ್ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ವಿ. ಆ ಒಂದು ದಿನದ ವ್ಲಾಗ್ ಮತ್ತು ಸ್ಟಾರ್ಟಿಂಗ್ ಲಿರಿಷನ್ ಸ್ಕೂಲ್ ಹೇಗೆಲ್ಲ ಸ್ಟಾರ್ಟ್ ಆಯಿತು ಆ ಥರ ವ್ಲಾಗ್ಸ್ನ ಶೇರ್ ಮಾಡ್ತಾ ಹೋಗ್ತಿದ್ದೀನಿ. ಇವತ್ತು ಸ್ಕೂಲ್ ಸರ್ಚ್ಗೆ ಅಂತ ಹೋಗಿದ್ವಿ. ಒಂದು 2-3 ಸ್ಕೂಲ್ನ ನಾವು ವಿಶ್ ಲಿಸ್ಟಲ್ಲಿ ಇಟ್ಟಿದ್ವಿ. ನಮಗೆ ಸ್ವಲ್ಪ ಅನುಕೂಲವಾಗಿರುವಂತಹ ಸ್ಕೂಲ್ಗಳನ್ನ ನಾವು ಸೆಲೆಕ್ಟ್ ಮಾಡಿದ್ವಿ. ಅದು ಏನೇನು ಅಂತ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಅದರಲ್ಲಿ ಒಂದು 3-4 ಸ್ಕೂಲು ನಾವು ಓಕೆ ಅಂದ್ಕೊಂಡಿದ್ವಿ. ಅದನ್ನ ವಿಚಾರಿಸ್ಕೊಂಡು ಬರೋದಕ್ಕೆ ಅಂತ ಹೋಗ್ತಾ ಇದ್ವಿ. ಆ್ಯಂಡ್ ಅಲ್ಲಿಗೆ ಹೇಗೆ ಅವಳನ್ನ ಕರ್ಕೊಂಡೋಗಿ ಬಿಡೋದು ಅಥವಾ ಸ್ಕೂಲಿಂದ ಯಾವ ರೀತಿ ಅವಳನ್ನ ಕರ್ಕೊಂಬರೋದು ಇದೆಲ್ಲನೂ ಸ್ವಲ್ಪ ನಮಗೆ ಮ್ಯಾಟರ್ ಆಗ್ತಿತ್ತು. ಹಾಗಾಗಿ ಇವೆಲ್ಲ ವಿಚಾರಿಸೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ನಮಗೆ ತುಂಬ ಮುಖ್ಯವಾದದ್ದು ಏನಂದರೆ ಲಿರಿಷನ್ನ ಪಿಕಪ್ ಡ್ರಾಪ್ ಮಾಡೋದು ಹೇಗೆ ಅಥವಾ ಅವಳನ್ನ ಮನೆಗೆ ಸ್ಕೂಲ್ಗೆ ತಲುಪಿಸೋದು ಹೇಗೆ ಅಂತ. ಯಾಕಂದರೆ ಯಶು ಅವರು ಮಾರ್ನಿಂಗ್ ಡ್ಯೂಟಿಗೆ ಹೊರಟ್ಬಿಡ್ತಾರೆ. ಬೆಳಿಗ್ಗೆ ಅಟ್ಲೀಸ್ಟ್ ನಾವು ಕರ್ಕೊಂಡೋಗಿ ಬಿಡ್ಬೋದು, ಬಟ್ ಈವ್ನಿಂಗ್ ನಾವು ಅವಳನ್ನ ಪಿಕ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗಿಬಿಡುತ್ತೆ. ಯಶು ಆನ್ ಟೈಮ್ ಅವರು ಮಂಡ್ಯದಲ್ಲಿ ಅಥವಾ ಸಿಟಿನಲ್ಲಿ ಇರೋದಿಲ್ಲ. ಹಾಗಾಗಿ ಅದೊಂದು ಪ್ರಾಬ್ಲಮ್ ಆಗಿತ್ತು. ಜೊತೆಗೆ ನನಗೆ ಚಿಕ್ಕ ಮಗು ಇರೋದ್ರಿಂದ ನಾನು ಅವಳನ್ನ ಕರ್ಕೊಂಡು ಹೋಗೋದು ಇದೆಲ್ಲ ಆಗೋದೇ ಇಲ್ಲ. ಹಾಗಾಗಿ ಅವಳನ್ನ ನಾನಂತೂ ಕರ್ಕೊಂಡೋಗೋಕ್ಕೆ ಅಥವಾ ಅವಳನ್ನ ಕರ್ಕೊಂಬರೋದಕ್ಕಂತೂ ಆಗೋದಿಲ್ಲ ಅಂತ ಫುಲ್ ಡಿಸೈಡ್ ಆಗಿಬಿಟ್ಟಿದ್ವಿ. ಅದರ್ವೈಸ್ ಇಲ್ಲಿ ಆಟೋಗಳು, ವ್ಯಾನ್ಗಳೆಲ್ಲ ಓಡಾಡುತ್ತೆ. ಬಟ್ ಆಟೋ ನನಗೆ ಅಷ್ಟು ಸೇಫ್ಟಿ ಇಲ್ಲ ಅಂತ ಅನ್ನಿಸ್ತು. ಬೇಡ, ಇನ್ನೂ ಚಿಕ್ಕ ಹುಡುಗಿ ಅಲ್ವಾ, ಅಷ್ಟು ಗೊತ್ತಾಗಲ್ಲ ಅಂದ್ಬಿಟ್ಟು ಆಟೋ ಅಂತೂ ಫುಲ್ ನಾನೇ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದೆ. ಹಾಗಾಗಿ ಆದಷ್ಟು ಸ್ಕೂಲ್ ಕಡೆಯಿಂದನೇ ವ್ಯಾನ್ ಫೆಸಿಲಿಟಿ ಇರುವಂಥದ್ದು ನಮಗೆ ಮನೆ ಹತ್ರನೇ ಕರ್ಕೊಂಬಂದು ಬಿಡುವಂಥದ್ದು ನಾವು ಹುಡುಕ್ತಾ ಇದ್ವಿ. ಅದರಲ್ಲಿ 1-2-3 ನಿಯರ್ ಬೈ ಇತ್ತು. ಹಾಗಾಗಿ ವಾಕಬಲ್ಲಲ್ಲೂ ಇದೆ. ಬಟ್ ನನ್ನ ಮಗುನ ಕರ್ಕೊಂಬರೋದು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಒಬ್ಬರೇ ಸಿಂಗಲ್ ಇದ್ದೀವಿ, ನಾವು ಆರಾಮಾಗಿ ಹೋಗ್ಬೋದು ಅಂದರೆ ಆರಾಮಾಗಿ ಹೋಗಿ ಕರ್ಕೊಂಬರ್ಬೋದು, ಕರ್ಕೊಂಡೋಗಿ ಬಿಡ್ಬೋದು. ಅಂಥದ್ದು 1-2 ಸ್ಕೂಲ್ನ ನೋಡಿದ್ವಿ. ಒಂದು ಸ್ಕೂಲಲ್ಲಿ ಏನಂದರೆ ಚೆನ್ನಾಗಿದೆ, ಎಲ್ಲ ಓಕೆ, ಬಟ್ ಅಲ್ಲಿ ವ್ಯಾನ್ ಫೆಸಿಲಿಟಿ ಇಲ್ಲ ಅಥವಾ ನಾವೇ ಕರ್ಕೊಂಡು ಹೋಗಬೇಕು, ನಾವೇ ಕರ್ಕೊಂಬರ್ಬೇಕು, ಆ ಥರ ಇತ್ತು. ಹಾಗಾಗಿ ಅದೊಂದು ಕ್ಯಾನ್ಸಲ್ ಮಾಡಿದ್ವಿ. ಹಾಗೆ ಮಧ್ಯದಲ್ಲಿ ಇದೊಂದು ಉದ್ದಿನ ವಡೆ ಮಾಡೋದಕ್ಕೆ ಅಂತ ನಾನು ಉದ್ದಿನ ಬೇಳೆ ನೆನೆಸಿದ್ದೆ, ಅದಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಹಾಗೆ ಮನೆ ನಿಯರ್ ಇರುವಂಥದ್ದು ಇನ್ನೊಂದು ಸ್ಕೂಲ್ ನೋಡಿದ್ವಿ. ಅದು ಹೆಂಗೆ ಅಂದರೆ ಜಸ್ಟ್ ಸ್ಕೂಲ್ ಥರ, ಈ ಪ್ಲೇ ಹೋಮ್ ಥರ ಅಲ್ಲ. ಸ್ಕೂಲ್ ಆದರೆ ಹೆಂಗೆ ಅಂದರೆ ಜಸ್ಟ್ ಪಾಠ ಮಾಡ್ತಾರೆ, ಅವ್ರ ಪಾಡಿಗೆ ಅವರು ಊಟಕ್ಕೆ ಲಂಚಿಗೆ ಬಿಡ್ತಾರೆ, ಕಳಿಸ್ತಾರೆ, ಆ ಥರ ಪಾಠ ಚೆನ್ನಾಗೇ ಮಾಡ್ತಾರೆ. ಬಟ್ ಪ್ಲೇ ಹೋಮ್ ಥರ ಸ್ವಲ್ಪ ಮೈಂಡ್ಗೆ ಆ್ಯಕ್ಟಿವಿಟಿ ಕೊಡೋದು ಅಥವಾ ಬೇರೆ ಥರ ಡಿಫ್ರೆಂಟ್ ಆ್ಯಕ್ಟಿವಿಟಿ ಇರುತ್ತೆ ಪ್ಲೇ ಹೋಮ್ಗಳಲ್ಲಿ, ಆ ಥರ ಎಲ್ಲ ಇರೋದಿಲ್ಲ. ಆಮೇಲೆ ಅಲ್ಲಿ ಇನ್ನೊಂದು ಡಿಸ್ಅಡ್ವಾಂಟೇಜಸ್ ಏನಾಯಿತು ನಮಗೆ ಅಂದರೆ ಜಸ್ಟು ಮನೆಯಿಂದ ಒಂದು 4 ಹೆಜ್ಜೆ ದೂರ ಇದೆ. ಅಲ್ಲಿಂದ ಇಲ್ಲಿಗೆ ಕರ್ಕೊಂಬರೋದಕ್ಕೆ ಜಾಸ್ತಿನೇ ಫೀಸ್ ಹೇಳಿದ್ರು, ಮಂತ್ಲಿ ಜಾಸ್ತಿನೇ ಹೇಳಿದ್ರು. ಎಷ್ಟು ಗೊತ್ತಾ, ಒಂದು ಕ್ರಾಸ್ ಅಷ್ಟೇ ಬರೋದು ಅಲ್ಲಿಂದ ಇಲ್ಲಿ ಕರ್ಕೊಂಬಂದು ಬಿಡೋದಕ್ಕೆ. ಯಾಕಂದರೆ ನಾನು ಪಾಪನ ಕರ್ಕೊಂಡೋಗಿ ಬರೋದಕ್ಕಾಗಲ್ಲ ಅಂದ್ಬಿಟ್ಟು ಅವ್ರನ್ನೇ ಕೇಳಿದ್ದಕ್ಕೆ ಹಿಂಗೆ ಕರ್ಕೊಂಬರೋಕ್ಕೆ ಒಂದು ಎಷ್ಟು ಅಂತ ಅಮೌಂಟ್ ಹೇಳಲ್ಲ, ಒಂದಷ್ಟು ಚಾರ್ಜ್ ಮಾಡಿದ್ರು. ಇಯರ್ಲಿ ಅದು ಅಷ್ಟು ದೂರಕ್ಕೆ ತುಂಬಾ ಜಾಸ್ತಿ ಅಂತಲೇ ಅನ್ನಿಸ್ತು. ಹಾಗಾಗಿ ಆಮೇಲೆ ಅದು ಸ್ವಲ್ಪ ಪ್ಲೇ ಹೋಮ್ ಅಲ್ಲ, ಜಸ್ಟ್ ಸ್ಕೂಲ್ ಥರ, LKG UKG ಇನ್ನು ಫಸ್ಟ್ ಸ್ಟ್ಯಾಂಡರ್ಡ್ ಸ್ಟಾರ್ಟ್ ಆಗಿಬಿಡುತ್ತೆ, ಆ ಥರ. ಅದಕ್ಕೆ ಅದನ್ನು ಕ್ಯಾನ್ಸಲ್ ಮಾಡಿದ್ವಿ. ಅದು ಬೇಡ ಬಿಡು ಅಂದ್ಬಿಟ್ಟು ಅದನ್ನು ಬಿಟ್ಟು ಇನ್ನೊಂದು ಸ್ಕೂಲ್ ಇವಾಗ ಹೋಗ್ತಿದ್ದಾಳಲ್ಲ ಆ ಥರ ಸ್ಕೂಲ್ನ ನಾವು ಸೆಲೆಕ್ಟ್ ಮಾಡ್ಕೊಂಡ್ವಿ. ಇಲ್ಲಿ ಏನಂದರೆ ಇನ್ನೊಂದು ನಾವು 2 ಸೈಡ್ ವ್ಯಾನ್ನ ನಾವು ಕ್ಯಾನ್ಸಲ್ ಮಾಡಿದ್ವಿ. ಜಸ್ಟ್ ಈವ್ನಿಂಗ್ ಕರ್ಕೊಂಬಂದು ಮನೆ ಹತ್ರ ಬಿಟ್ಕೊಡೋದು ಆ ಥರ. ಯಾಕಂದರೆ ಮಾರ್ನಿಂಗ್ ನಾನು ಅವಳನ್ನ ಆನ್ ಟೈಮ್ಗೆ ವ್ಯಾನ್ ಬರೋ ಟೈಮ್ಗೆ ಕರೆಕ್ಟಾಗಿ ರೆಡಿ ಮಾಡೋದಕ್ಕಾಗಲ್ಲ. ಅಂದರೆ ಸ್ಕೂಲ್ ಬೆಲ್ ಟೈಮ್ ಅಥವಾ ಪ್ರೇಯರ್ ಟೈಮ್ ಒಂದಿರುತ್ತೆ ಅಲ್ವಾ, ಅಷ್ಟರಲ್ಲಿ ಇವರು ಮಕ್ಕಳು ರೀಚ್ ಆಗಬೇಕು. ಬಟ್ ವ್ಯಾನ್ ಇನ್ನೂ ಬೇಗನೆ ಬಂದುಬಿಡುತ್ತೆ, ತುಂಬ ಬೇಗ ಬರುತ್ತೆ. ಅಟ್ಲೀಸ್ಟ್ ನಾವು ತುಂಬ ಲೇಟ್ ಆಗುತ್ತೆ. ಈಗ ಪಾಪು ಇಟ್ಕೊಂಡು ನಾನು ಅವಳಿಗೆ ಬ್ರೇಕ್ಫಾಸ್ಟ್ ಮಾಡಿ ಅವಳಿಗೆ ತಿನ್ಸ್ಕೊಂಡು ಆ ಟೈಮಲ್ಲೇ ಪಾಪಗೂ ಕೂಡ ಊಟ ಮಾಡಿಸ್ಬೇಕು. ಸೊ ಎಲ್ಲನೂ ಮೇಂಟೈನ್ ಮಾಡೋದು ಕಷ್ಟ ಆಗಿಬಿಡುತ್ತೆ ಇಂಥ ಟೈಮ್ ಅಂತ ಫಿಕ್ಸ್ ಆಗಿಬಿಟ್ರೆ. ಹಾಗಾಗಿ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಒಂದು ಪ್ರೇಯರ್ ಟೈಮ್ ಅಷ್ಟರಲ್ಲಿ ರೀಚ್ ಆಗೋ ಥರ ನಾವು ಅಂದ್ಕೊಂಡು ಬೆಳಿಗ್ಗೆ ಹೊತ್ತು ಯಶು ಬಿಟ್ಕೊಡ್ತಾರೆ ಅವಳನ್ನ. ಅವರು ಕೆಲಸಕ್ಕೆ ಹೋಗಬೇಕಾದ್ರೆ ಅವಳನ್ನು ಕೂಡ ಕರ್ಕೊಂಡೋಗಿ ಸ್ಕೂಲ್ ಹತ್ರ ಡ್ರಾಪ್ ಮಾಡ್ತಾರೆ. ಮತ್ತು ಈವ್ನಿಂಗು ಅವರು ವ್ಯಾನ್ ಅವ್ರು ಏನಿದ್ದಾರೆ ಅವರೇ ಕರ್ಕೊಂಬಂದು ಮನೆ ಹತ್ರನೇ, ಮನೆ ಬಾಗಿಲಿಗೆ ಬಿಟ್ಬಿಟ್ಟು ಹೋಗ್ತಾರೆ. ಅದೊಂದು ನಮಗೆ ಬೆನಿಫಿಟ್. ಅವಳು ಚೆನ್ನಾಗಿ ಓದ್ತಿದ್ದಾಳೆ, ಎಜುಕೇಷನಲ್ಲಿ ಏನೂ ತೊಂದರೆ ಇಲ್ಲ ಆ ಸ್ಕೂಲ್ ಕಡೆಯಿಂದ ನಮಗೆ. ಅದನ್ನು ಹೊರತುಪಡಿಸಿದ್ರೆ ಇದು ಕರ್ಕೊಂಡ್ಬಂದು ನನಗೆ ಮನೆ ಹತ್ರನೇ ಬಿಡ್ತಾರಲ್ಲ, ಅದೇ ನನಗೆ ದೊಡ್ಡ ವಿಷಯನೇ. ಯಾಕಂದರೆ ನಮ್ಮ ಸೇಫ್ಟಿಲಿ ನಾವು ಇರಬೇಕು ಮಕ್ಕಳ ವಿಷಯದಲ್ಲಿ ಅಲ್ವಾ. ಹಾಗಾಗಿ ಸೊ ಅವ್ರು ಕರ್ಕೊಂಬಂದು ಮನೆ ಹತ್ರನೇ ಬಿಟ್ಟು ಹೋಗೋದು ನನಗೆ ತುಂಬ ಖುಷಿ ವಿಚಾರನೇ ಅನಿಸುತ್ತೆ.
ಸೊ ಇಲ್ಲಿ ಏನಂದರೆ ನಾನು ಫಸ್ಟ್ ಊಟ ಮಾಡ್ತಾಯಿದ್ದೆ, ಉದ್ದಿನ ವಡೆ ಹಾಕ್ಕೊಂಡು ಊಟ ಮಾಡಿದೆ. ಆ್ಯಂಡ್ ಈವ್ನಿಂಗು ಅಪ್ಪ ತಂಗಿ ಎಲ್ಲ ಬಂದಿದ್ದರು. ಸೊ ಅವರು ಬಂದು ತಿನ್ಕೊಂಡು ಹೋಗಿದ್ರು. ಆ್ಯಂಡ್ ಇವಾಗ ನಾವು ಊಟಕ್ಕೆ ಯೂಸ್ ಮಾಡ್ತಾಯಿದ್ದೀವಿ. ಇಲ್ಲಿ ನಾನು ಪಾಪುಗೆ ಹೋಲಿ ಥೀಮಲ್ಲಿ ಫೋಟೋಶೂಟ್ ಮಾಡಿದ್ದೆ ಅಲ್ವಾ, ಅದರದ್ದು ಈ ಥರ ರಿಂಗ್ ಏನು ಸರ್ಕಲ್ ಥರ ಇದೊಂದು ಡಿಸೈನ್ ರೆಡಿ ಮಾಡಿದ್ದೆ, ಕ್ರಾಫ್ಟ್ ವರ್ಕು. ಸೊ ಅದನ್ನ ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಅಂತ ಗೋಡೆಗೆ ಅಂಟಿಸ್ದೆ. ಚೆನ್ನಾಗಿ ಕಾಣಿಸ್ತಾ ಇತ್ತು, ಬಟ್ ಅದು ತುಂಬ ದಿನ ಬರಲಿಲ್ಲ, ಬಿದ್ದೋಗ್ಬಿಡ್ತು. ಸೊ ಅದನ್ನು ನಿಮ್ಗೆ ಹಾಗೆಯೇ ತೋರಿಸ್ತಾ ಇದ್ದೀನಿ. ಈಗ ಲಿರಿಷನ್ ಸ್ಕೂಲ್ ವಿಚಾರ ಹೇಳ್ಬೇಕಂದ್ರೆ ಒಂದಷ್ಟು ಸರ್ಚ್ ಮಾಡಿದ್ವಿ, ಯಾಕಂದರೆ ಒಳ್ಳೆ ಸೇಫ್ಟಿಯಾಗಿ ಕರ್ಕೊಂಬರೋದು ಆ ಥರ. ಆ್ಯಂಡ್ ನಮಗೆ ಕರೆಕ್ಟಾಗಿ ಟೈಮ್ ರೀಚ್ ಮಾಡಬೇಕು. ಇವಾಗಲೂ ಸ್ವಲ್ಪ ಲೇಟ್ ಆಗ್ತಿದೆ, ಅಂದರೆ ಬೆಳಿಗ್ಗೆ ಹೊತ್ತು ಸ್ವಲ್ಪ ಅವಳು ನಮ್ಮದೆಲ್ಲ ರೆಡಿ ಆಗಿರುತ್ತೆ. ನಾನು ಬ್ರೇಕ್ಫಾಸ್ಟ್ ಮಾಡೋದಿರ್ಬೋದು, ಅವಳನ್ನ ರೆಡಿ ಮಾಡೋದು ಇದೆಲ್ಲ ಆಗಿರುತ್ತೆ. ನಾನು ಬ್ರೇಕ್ಫಾಸ್ಟ್ ಮಾಡೋ ಟೈಮ್ಗೆ ಅವಳನ್ನ ಫೇಸ್ ವಾಶ್ ಎಲ್ಲ ಮಾಡಿಸಿ ರೆಡಿ ಮಾಡಿಸಿ ಕರ್ಕೊಂಬರ್ತಾರೆ. ಬಟ್ ಅವಳು ಊಟ ತಿನ್ನೋದೇ ತುಂಬ ಲೇಟ್ ಮಾಡಿಬಿಡ್ತಾಳೆ. ಊಟ ತಿನ್ನಿಸೋದೇ ಅವಳಿಗೆ ಒಂದು ಪ್ರಾಬ್ಲಮ್ ಅಂತ ನಮಗೆ. ಅದರಿಂದನೇ ಅರ್ಧ ಸ್ಕೂಲ್ಗೆ ಸ್ವಲ್ಪ ಲೇಟಾಗಿ ಹೋಗ್ತಿದ್ದಾಳೆ ಅಂತಲೇ ಹೇಳ್ಬೋದು. ಅದರ್ವೈಸ್ ಓಕೆ, ಅವಳನ್ನ ಆದಷ್ಟು ಇವಾಗ ಸ್ವಲ್ಪ ಬೇಗನೆ ಕಳಿಸ್ಬೇಕಂತ ಅಂದ್ಕೊಂಡಿದ್ದೀನಿ. ಇನ್ನೂ ಬೇಗನೆ ಸ್ವಲ್ಪ ಹೆಂಗಿದ್ರು ಸ್ನ್ಯಾಕ್ಸ್ ಟೈಮ್ ಇರುತ್ತೆ, ಆ ಟೈಮಲ್ಲಿ ಬೇಕಾದರೆ ತಿನ್ನಲಿ, ಬೆಳಿಗ್ಗೆ ಹೊತ್ತು ಎಷ್ಟಾಗುತ್ತೋ ಅಷ್ಟು ತಿನ್ಬಿಟ್ಟು ಹೋಗಲಿ ಅಂತ ನಾನೇ ಫುಲ್ಲು ಡಿಸೈಡ್ ಆಗಿಬಿಟ್ಟಿದ್ದೀನಿ. ದಿನ ಸುಮ್ಮನೆ ಸ್ಕೂಲಿಗೆ ಲೇಟಾಗಿ ಹೋಗೋದೆಲ್ಲ ನಾಟ್ ಗುಡ್ ಅಲ್ವಾ. ಹಾಗಾಗಿ ಫೈನಲಿ ಲಿರಿಷನ್ ಸ್ಕೂಲ್ ಸೆಲೆಕ್ಷನ್ ಈ ಥರ ಆಯಿತು. ಹಾಗೆ ಇನ್ನೊಂದೆರಡು ಸ್ಕೂಲು ಅಂತ ಅಂದ್ಕೊಂಡ್ವಿ, ದೊಡ್ಡ ದೊಡ್ಡ ಸ್ಕೂಲ್ಗಳು. ಬಟ್ ನಮಗೇನು ಅನ್ನಿಸ್ತು ಅಂದರೆ ಸುಮ್ಮನೆ ದುಡ್ಡು ವೇಸ್ಟ್ ಮಾಡೋದು ಬೇಡ, ಅಷ್ಟೊಂದು ದುಡ್ಡು ಕೊಟ್ಟು ಸೇರಿಸೋದು ಬೇಡ. ಆಮೇಲೆ ಅಲ್ಲಿಂದ ಮನೆಗೆ ಬರೋದು ತುಂಬ ಟ್ರಾವೆಲ್ ಟೈಮ್ ತೊಗೊಂಡ್ಬಿಡುತ್ತೆ. ಇದು ಮನೆಯಿಂದ 5 ನಿಮಿಷ ಇದೆ ಅಷ್ಟೇ, 5 ನಿಮಿಷನೂ ಆಗಲ್ಲ, ಜಸ್ಟ್ ಒಂದು 2-3 ಮಿನಿಟ್ಸಲ್ಲಿ ರೀಚ್ ಆಗಿಬಿಡ್ಬೋದು. ಇನ್ನು ಅವರು ಬೇರೆ ಮಕ್ಕಳನ್ನ ಯಾವ ಕಡೆ ಡ್ರಾಪ್ ಮಾಡಿ ಕರ್ಕೊಂಬರ್ತಾರೋ ಗೊತ್ತಿಲ್ಲ. ಬಟ್ ಅವಳು 4 ಗಂಟೆ ಒಳಗಡೆ ಮನೆ ರೀಚ್ ಆಗಿರ್ತಾಳೆ. ಸೊ ಅದು ಬೆಟರ್ ಅಂತ ಅನಿಸುತ್ತೆ. ತುಂಬ ಜಾಸ್ತಿ ಟ್ರಾವೆಲ್ ಮಾಡೋದು ಕೂಡ ಅಷ್ಟು ಮಕ್ಕಳಿಗೆ ಟಯರ್ಡ್ನೆಸ್ ಇರುತ್ತೆ, ಸೇಫ್ಟಿ ಎಲ್ಲ ಅಂತ. ಫೈನಲಿ ನಾನು ಇಷ್ಟೊಂದು ತಲೆ ಕೆಡಿಸ್ಕೊಂಡು ಲಿರಿಷನ್ ಸ್ಕೂಲ್ ಬಗ್ಗೆ ಯೋಚನೆ ಮಾಡ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಸೊ ಫೈನಲಿ ಅವಳ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸುವಂಥ ದಿನ ಇವತ್ತು. ಜಸ್ಟ್ ವಿಚಾರಿಸ್ಕೊಂಡು ಬಂದೆ ಅವತ್ತು. ಆಮೇಲೆ ದಿನ ನೋಡಿಬಿಟ್ಟು, ಅಂದರೆ ಒಳ್ಳೆ ದಿನ ಯಾವುದೋ ಡೇ ನೋಡ್ಕೊಂಡು ಕರ್ಕೊಂಡೋಗ್ಬಿಟ್ಟು ಜೂನ್ 2ಗೆ ಕರ್ಕೊಂಡೋಗಿ ಅಡ್ಮಿಷನ್ ಮಾಡಿಸ್ದೆ. ಸೊ ಇದು ಪಾಪುಗೆ ಬಿಸಿಲು ಕಾಯಿಸ್ತಾ ಇದ್ದೀನಿ ಇವಾಗ ಅವನ್ನ ಕರ್ಕೊಂಬಂದು. ಸೊ ಲಿರಿಷನ್ಗೆ ಎಷ್ಟು ಪ್ರಾಮುಖ್ಯತೆ ಕೊಡಬೇಕು, ಇವನಿಗೂ ಕೂಡ ಅಷ್ಟೇ ಇಂಪಾರ್ಟೆನ್ಸ್ ಕೊಡಲೇಬೇಕು ನಾನು. ಸೊ ಅವಳಿಗೆ ಬ್ರೇಕ್ಫಾಸ್ಟ್ಗೆ ಅಂತ ಇವತ್ತು ಚಿತ್ರಾನ್ನ ತಿನ್ನಲು. ಮನೆಯಲ್ಲಿ ಚಿತ್ರಾನ್ನ ಅಂದರೆ ಇಷ್ಟ ಅವಳಿಗೆ. ಚಿತ್ರಾನ್ನ ಮಾಡಿಕೊಡು ಅಂತ ಕೇಳಿದ್ಲು. ಅವಳಿಗೆ ಚಿತ್ರಾನ್ನ ಹುಳಿ ಇತ್ತು, ಅದನ್ನೇ ಹಾಕ್ಕೊಟ್ಬಿಟ್ಟು ಸ್ಕೂಲ್ಗೆ ಚಿತ್ರಾನ್ನದ ಹುಳಿ ಹಳೇದಲ್ವ ಬೇಡ ಅಂದ್ಬಿಟ್ಟು ಪೂರಿ ಮಾಡಿ ಚಟ್ನಿ ಮಾಡಿಬಿಟ್ಟು ರಾತ್ರಿ ನಾನು ಕಡಲೆಕಾಳನ್ನ ನೆನೆಸಿದ್ದೆ. ಕಡಲೆಕಾಳು ಉಸ್ಲಿ ಮಾಡೋಣ, ಅವಳಿಗೆ ಗುಗ್ರಿ ಕಾಳು ಮಾಡೋಣ ಅಂತ. ಅದನ್ನು ತಿಂತಾಳೆ, ಅವಳಿಗೆ ಇಷ್ಟ ಆಗುತ್ತೆ. ಸ್ನ್ಯಾಕ್ಸ್ಗೆ ಅದನ್ನು ಮಾಡಿ ಹಾಕ್ಕೊಟ್ಟಿದ್ದೆ ಫಸ್ಟ್ ಡೇ 1 ಸ್ಕೂಲ್ಗೆ. ಸೊ ಇಲ್ಲಿ ಚಿತ್ರಾನ್ನ ರೆಡಿಯಾಗಿದೆ, ಅದನ್ನ ಹಾಕ್ಕೊಟ್ಬಿಟ್ಟು ಅವಳನ್ನ ರೆಡಿ ಮಾಡಿಕೊಂಡು ಇವತ್ತೇನೆಂದರೆ ಅಡ್ಮಿಷನ್ ಮಾಡಿಸ್ಬೇಕಿತ್ತು, ಸ್ವಲ್ಪ ಅಮೌಂಟ್ ಪೇ ಮಾಡಬೇಕಿತ್ತು. ಹಾಗಾಗಿ ನಾನು ಕೂಡ ಅವಳ ಜೊತೆ ಹೋಗ್ಬೇಕಂದ್ಬಿಟ್ಟು ಬೇಗ ರೆಡಿ ಆಗ್ತಾ ಇದ್ದೆ. ಜೊತೆಗೆ ಯಶು ಇರಲಿಲ್ಲ, ಅವರು ಜಾಬ್ಗೆ ಹೋಗಿದ್ರು. ನಾನು ಪಾಪು, ನಾನು ಲಿರಿಷನ್ 3 ಜನನೂ ಹೊರಟಿದ್ವಿ. ಹಾಗೆ ಇನ್ನೊಂದು ವಿಚಾರ ಏನಂದರೆ ಲಿರಿಷನ್ದು ಏಜ್ ಪ್ರಕಾರ ಇವಾಗ UKGಗೆ ಹೋಗ್ಬೇಕು ಅವಳು. 3 ಮಂತ್ಸ್ ಡಿಲೇ ಆಗಿದೆ. ಜೂನ್ಗೆ 6 ಕಂಪ್ಲೀಟ್ ಆಗಲ್ಲ, 1ನೇ ಕ್ಲಾಸ್ಗೆ ಸೇರಿಸ್ಬೇಕಾದ್ರೆ ಅವಳಿಗೆ. ಜೂನ್ಗೆ ಕರೆಕ್ಟಾಗಿ 5 ವರ್ಷ 9 ತಿಂಗಳು ಆಗಿಬಿಟ್ಟಿರುತ್ತೆ. ಹಾಗಾಗಿ 6 ವರ್ಷ ಕಂಪ್ಲೀಟ್ ಆಗಲ್ಲ. ಅವಳು ಸೆಪ್ಟೆಂಬರಲ್ಲಿ ಬಾರ್ನ್ ಆಗಿದ್ದು. 3 ತಿಂಗಳು ಡಿಲೇ ಆಗಿರೋದ್ರಿಂದ ಅವಳನ್ನ ಮತ್ತೆ ನಾನು LKGಗೆ ಅಡ್ಮಿಷನ್ ಮಾಡ್ತಿದ್ದೀನಿ. ಈ ವರ್ಷ LKG, ನೆಕ್ಸ್ಟ್ ಮತ್ತೆ UKG, ಆಮೇಲೆ ಫಸ್ಟ್ ಸ್ಟ್ಯಾಂಡರ್ಡು. ಸೊ ಸ್ವಲ್ಪ ಲೇಟ್ ಆದರೆ ಸ್ವಲ್ಪ ಮೈಂಡ್ ಚೆನ್ನಾಗಿ ಓಡುತ್ತೆ, ಬೇಗ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇರುತ್ತೆ ಅಂತ ಹೇಳ್ತಾರೆ. ಬಟ್ ಓಕೆ, ಅವಳನ್ನ ಸ್ವಲ್ಪ ಲೇಟೇ ಆಗುತ್ತೆ. ಎಲ್ಲ ಮಕ್ಳಿಗೂ ಇದೊಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ ಇವಾಗ. ಲಿರಿಷನ್ನ ರೆಡಿ ಮಾಡಿದ್ದಾಯಿತು. ಅವಳಿಗೆ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿಬಿಟ್ಟು ನಾವು ಕೂಡ ರೆಡಿ ಆಗಿದ್ದೀವಿ. ಸ್ವಲ್ಪ ಏನೇನೋ ಮುಗಿಸ್ತಾ ಇದ್ದೆ ಕೆಲಸಗಳು, ಹಂಗೆ ವೀಡಿಯೋ ಶೂಟ್ ಮಾಡ್ಕೊಳ್ತಾ ಇದ್ದೆ. ಪಾಪುನು ಕೂಡ ರೆಡಿ ಆಗಿದ್ದ. ಸೊ ಇವಾಗ ನಾವು ಸ್ಕೂಲ್ಗೆ ಹೊರಡಬೇಕು. ಇವಾಗ ನಾನು ಅವಳಿಗೆ ಲಂಚ್ ಬಾಕ್ಸ್ಗೆ ಏನೆಲ್ಲ ಹಾಕಿದ್ದೀನಿ ನಿಮಗೆ ತೋರಿಸ್ತಾ ಇದ್ದೀನಿ. ಇದ್ರ ಜೊತೆಗೆ 1-2 ಸ್ಟೀಲ್ ಬಾಕ್ಸ್ಗಳು ತೊಗೊಬೇಕಾಗಿತ್ತು. ಹಾಗಾಗಿ ಡಿಮಾರ್ಟ್ಗೆ ಕೂಡ ಹೋಗಬೇಕಂತ ಅಂದ್ಕೊಂಡಿದ್ವಿ. ನೋಡೋಣ ಹೇಗಾಗತ್ತೆ ಅಂತ. ಇದು ಲಿರಿಷನ್ ಲಂಚ್ ಬಾಕ್ಸ್ ರೆಸಿಪೀಸ್ ಇವತ್ತು.
ಪಪ್ಪು ಅಂತ ಹೇಳು. ಜೋರಾಗಿ ಹೇಳ್ಬೇಕು. ಹೌದಾ, ಕುತ್ಕೊಳ್ಳಿ ಇಬ್ರು. ಆಟ್ಲತ್ತಲ್ಲ ಅವನ್ನ. ವೇದಾಂತ್ ಇನ್ನು ವೇದನ್ಗೆ ಸ್ವಲ್ಪ ಸಾಕ್ಸ್ ಎಲ್ಲ ಹಾಕೊಂಡು ರೆಡಿ ಮಾಡ್ತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ಮೋಡದ ವಾತಾವರಣನೇ ಇತ್ತು. ಹಾಗೆ ಲಿರಿಶಂಗೆ ಬೆಳಿಗ್ಗೆನೇ ತಲೆ ಸ್ನಾನ ಎಲ್ಲ ಮಾಡಿಸಿ ಫ್ರೆಶ್ ಅಪ್ ಮಾಡಿಸಿ, ಆಮೇಲೆ ಶೃಂಗೇರಿದು ಕುಂಕುಮ ಎಲ್ಲ ಇತ್ತು, ಶಾರದಾಂಬೆದು ಅದೆಲ್ಲ ಅವಳಿಗೆ ಹಣೆಗೆಲ್ಲ ಹಚ್ಚಿ ಸ್ಕೂಲ್ಗೆ ಕರ್ಕೊಂಡು ಹೋಗಿದ್ದಾಯಿತು. ಇನ್ನೊಂದೇನೆಂದರೆ ಲಿರಿಶಂಗೆ ಮನೇಲಿರೋದಕ್ಕೆ ಅಷ್ಟು ಇಷ್ಟ ಆಗಲ್ಲ. ಅವಳು ಸ್ಕೂಲ್ಗೆ ಹೋಗಬೇಕು ಅಂತಲೇ ಹಠ ಮಾಡ್ತಾಳೆ. ಇಷ್ಟು ದಿನ ನನಗೆ ಸ್ಕೂಲ್ ಯಾವಾಗ ಅಂತ ಕೇಳ್ತಿದ್ಲು ರಜಾ ಇದ್ದಾಗ. ಬೇಸಿಗೆ ಹಾಲಿಡೇಸ್ ಇತ್ತಲ್ಲ ಆವಾಗ. ಇವಾಗ ಫೈನಲಿ ಸ್ಕೂಲ್ಗೆ ಹೋಗ್ತಿದ್ದಾಳೆ. ಅವಳಿಗೆ ಮನೇಲಿ ಇರೋದಕ್ಕೆ ಅಷ್ಟು ಇಷ್ಟ ಆಗಲ್ಲ. ಒಂದು ದಿನ ರಜಾ ಕೊಟ್ಟಾಗ ನಾನು ಸ್ಕೂಲ್ಗೆ ಹೋಗಲೇಬೇಕು ಇವತ್ತು ಅಂತ ಹತ್ತಿದ್ದು ಉಂಟು. ಇನ್ನು ಹೊರಡಬೇಕಾದ್ರೆ ಯಶು ಕೂಡ ಸಿಟಿನಲ್ಲೇ ಇದ್ದರು ಅಂದ್ಬಿಟ್ಟು ಮನೆ ಹತ್ರ ಬಂದು ನಮ್ಮನ್ನ ಸ್ವಲ್ಪ ಸ್ಕೂಲ್ ಹತ್ರ ಡ್ರಾಪ್ ಮಾಡಿಬಿಟ್ಟು ಹೋದರು. ನಮ್ಮ 3 ಜನನೂ ಸ್ಕೂಲ್ ಹತ್ರ ಹೋಗ್ಬಿಟ್ಟು ನಾನೇ ಅಡ್ಮಿಷನ್ ಮಾಡಿಸ್ದೆ. ಯಶು ಹೊರಟುಬಿಟ್ಟಿದ್ರು ನಮ್ಮನ್ನ ಬಿಟ್ಬಿಟ್ಟು. ಅವ್ರದ್ದು ಕೆಲಸ ಇರುತ್ತೆ, ಅವ್ರು ಜಾಸ್ತಿ ಆ ಥರ ಇರೋದಿಲ್ಲ. ಹಾಗಾಗಿ ನಮ್ಮನ್ನ ಸ್ವಲ್ಪ ಡ್ರಾಪ್ ಮಾಡಿ ಹೊರಟರು. ಸೊ ನಾವೀಗ ಅಕ್ಕನ್ನ ಅಡ್ಮಿಷನ್ ಮಾಡಕ್ಕೆ ಬಂದಿದ್ದೀವಿ ಅಲ್ವ ಕಂದಮ್ಮ. ಅಕ್ಕನ ಸ್ಕೂಲಿಗೆ ಸೇರ್ಸಕ್ಕೆ ಬಂದಿದ್ಯಾ? ಅಕ್ಕನ್ನ ಇಲ್ಲಿ ಎಲ್ಲಾನು ಇವನೇ ನೋಡ್ತಾ ಇದ್ದಾನೆ. ಫುಲ್ಲು ಚಿತ್ರ ಎಲ್ಲ ಬಿಡಿಸಿದ್ದಾರೆ ಗೋಡೆಗಳ ಮೇಲೆ. ಫುಲ್ಲು ಎಲ್ಲ ಎಕ್ಸೈಟೆಡಾಗಿ ನೋಡ್ತಾ ಇದ್ದಾನೆ. ನೋಡು, ಮೊಬೈಲ್ ನೋಡ್ತಾ ಇದ್ದಾನೆ. ಏನಾದರೂ ಬರೀ ಚಿತ್ರಗಳು ಅವನಿಗೆ ಕಲರ್ಫುಲ್ ಬೇಕು. ನಾನು ಇನ್ನೂ ತಿಂಡಿ ತಿಂದಿಲ್ಲ ಗಾಯ್ಸ್. ಸ್ವಲ್ಪ ಕಾಫಿ ಆ್ಯಂಡ್ ಪರಂಗಿ ಹಣ್ಣು ಇಷ್ಟೇ. ಟೈಮ್ ಆಲ್ರೆಡಿ 10:30 ಆಗ್ತಾ ಇದೆ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಈಗ ಮನೆಗೆ ಬಂದೆ. ಟೈಮ್ ಆಗೋಯ್ತು. ಅದರಿಂದ ಬರೋಷ್ಟರಲ್ಲಿ ಯಾರೂ ಸರಿ ಇರಲಿಲ್ಲ. ಅವರು ವೆಯ್ಟ್ ಮಾಡ್ತಾ ಟೈಮ್ ಆಗೋಯ್ತು. ಇವತ್ತು ಲಿರಿಶಂದು ಅಡ್ಮಿಷನ್ ಮುಗೀತು ಸದ್ಯಕ್ಕೆ. ಪಾಪ ಅವಳು ಒಂಥರ ಅವಳನ್ನ ಹೆಂಗೆ ಅಂದರೆ ಮನೇಲಿ ಇಟ್ಕೊಳಕ್ಕೆ ಹೋಗ್ತಿಲ್ಲ, ಸ್ಕೂಲಿಗೆ ಕಳ್ಸೋಕ್ಕೆ ಹೋಗ್ತಿಲ್ಲ, ಹಂಗಾಗ್ತಿದೆ ನನಗೆ. ಈಗ ಒಂದು 2 ಮಂತ್ಸಿಂದ ಸಿಕ್ಕಾಪಟ್ಟೆ ಕಾಟ ಕೊಟ್ಬಿಟ್ಟಿದ್ದಾಳೆ. ಬಟ್ ಕಳ್ಸೋಕ್ಕೂ ಬೇಜಾರಾಗ್ತದೆ. ಹಿಂಗೆ ಓದ್ಕೊಳ್ಳಿ ಚೆನ್ನಾಗಿ. ನಾನು ಯಾವಾಗ ವ್ಲಾಗ್ ಮಾಡೋಕ್ಕೆ ಫೋನ್ ತಗೋತೀನಿ ಆವಾಗಲೇ ಕಾಲ್ ಬರುತ್ತೆ. ಹಾಂ ಇನ್ನು ಹಾಂ ಬಾ ಮುದ್ದು ಅಕ್ಕ ಬಂದ್ಲು. ಅಕ್ಕ ಎಲ್ಲಿ? ಅಕ್ಕ ಇಲ್ಲಿ. ಹಾಯ್. ಯಾರಿವರು? ನಿರೀಶಾ. ಚೆನ್ನಾಗಿತ್ತ ಸ್ಕೂಲು? ಬನ್ನಿ ಇಲ್ಲಿ. ಏನು ನಿರೀಶಾ ನೀವು ಹೊಸ ಸ್ಕೂಲಿಗೆ ಸೇರ್ಕೊಬಿಟ್ರಿ? ಚೆನ್ನಾಗಿತ್ತು ಸ್ಕೂಲು? ಇನ್ನೂ ಶುದ್ಧ ಆಗಿಬಿಡ್ತೀನಿ. ನೀನು ಹೊಟ್ಟೆ ತುಂಬ ತಿನ್ಬಿಟ್ಟಾ? ಕಾಳು ಚಿತ್ರಾನ್ನ ಹಾಕಿದ್ದೀನಿ. ಪೂರಿ, ಅಯ್ಯೋ ಸಾರಿ. ಬೆಳಿಗ್ಗೆ ಚಿತ್ರಾನ್ನ ಇಲ್ಲಿ ತಿಂದಿದ್ದಲ್ವಾ ನೀನು? ಪೂರಿ ಚಟ್ನಿ ಚೆನ್ನಾಗಿತ್ತಾ? ತಿನ್ಗಂಡ? ಗುಡ್ ಗರ್ಲ್. ಕೈಕಾಲು ತೊಳ್ಕೊಬರೋದು ನಾಳೆನಾ? ಸರಿ ಆಯಿತು. ಆಯಿತು. ಏನು ಬರ್ದೆ? ಹೌದಾ? ನಡಿ ಆಯಿತು. ನಡಿ ಕೈಕಾಲು ತೊಳ್ಕೊಬ. ನಡಿ ಬುಕ್ಸ್ ಕೊಡಿ ಅಂತ ತಗೊಬ ಅಂದ್ರ. ಮ್ಯಾಮ್ ಫೋನ್ ಮಾಡಿ ಹೇಳ್ತಾರೆ ಬಿಡು ನನಗೆ. ಮ್ಯಾಮು ಕಾಲ್ ಮಾಡಿಬಿಟ್ಟು ನಡಿ ಫಸ್ಟ್ ಕೈಕಾಲು ತೊಳ್ದು ನಡಿ. ಏನು ಮುಟ್ಬೇಡ. ನಡಿ. ಜುಟ್ಟಿಯಾಗಿ ಬಿಸ್ತೀಯಾ? ನಾನು ಬಂದ್ಬಿಟ್ಟೆ ಮನೆಗೆ. ನಾನೇ ಬಂದೆ. ಹೆಂಗೋ ಬಂದೆ. ನಡಿ. ಟೆನ್
ಬಟ್ಟೆಗೆ ಹೋಗಿ ನೀನು. ಇನ್ನು ಇವಾಗ ಅನದರ್ ಡೇ ಇದು. ಸೊ ಇವತ್ತು ನಾವು ಸ್ವಲ್ಪ ಡಿಮಾರ್ಟ್ ಕಡೆ ಹೊರಟಿದ್ವಿ. ಲಿರಿಶಿಂಗೆ ಸ್ವಲ್ಪ ಏನೇನೋ ಥಿಂಗ್ಸ್ಗಳು ತೊಗೊಬೇಕಿತ್ತು. ಒಂದೆರಡು ಸ್ಟೀಲ್ ಬಾಕ್ಸ್ಗಳು, ಜೊತೆಗೆ ಅವಳಿಗೆ ನ್ಯಾಪ್ಕಿನ್ಸು, ಏನೇನೋ ಒಂದಷ್ಟು ಬಾಟಲ್ಸ್ ಎಲ್ಲ ತೊಗೊಬೇಕಾಗಿತ್ತು. ಅದಕ್ಕೆ ಹೊರಟಿದ್ವಿ. ಲಿರಿಷಾ ಅಂತೂ ಈ RCBದು ಟಿ ಶರ್ಟ್ ಹಾಕೊಂಡು ರೆಡಿಯಾಗಿದ್ದಾಳೆ. ನಾನು ಯಶು ಪಾಪು ಲಿರಿಷಾ ಇಷ್ಟು ಜನ ಹೋದ್ವಿ. ಪಾಪುನ ನನ್ನ ತಂಗಿ ಬಂದು ನೋಡ್ಕೋತಾ ಇದ್ಲು. ಮನೆಯಲ್ಲೇ ಬಿಟ್ಟು ಹೋಗಿದ್ದೆ ಅವನ್ನ. ಅಲ್ಲಿ ಸ್ವಲ್ಪ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಇನ್ನು ನನಗಂತೂ ಲಿರಿಷನ್ನ ಸ್ಕೂಲಿಗೆ ಕಳ್ಸೋದಕ್ಕೆ ಸ್ವಲ್ಪ ಬೇಜಾರಾಗ್ತಿತ್ತು. ಇಷ್ಟು ದಿನ ಕಾಟ ಕೊಡ್ತಾಳೆ, ಯಾವಾಗ ಸ್ಕೂಲ್ ಸ್ಟಾರ್ಟ್ ಆಗಿಬಿಡುತ್ತೆ ಅಂತ ಅನ್ನಿಸ್ತಾ ಇತ್ತು. ಬಟ್ ಇವಾಗ ಸ್ಕೂಲಿಗೆ ಹೋಗ್ಬಿಡ್ತಾಳಲ್ಲ, ಮನೆ ಸ್ವಲ್ಪ ಖಾಲಿ ಅನಿಸುತ್ತೆ ಅಂತ ಅನ್ನಿಸ್ತಿತ್ತು. ಬಟ್ ಅದು ಆ ಟೈಮ್ಗೆ ಅಷ್ಟೇ ಅನಿಸಿತ್ತು, ಅವಳು ಸ್ಕೂಲಿಗೆ ಹೋಗಲಿ ಅಂತಲೇ ಅನ್ನಿಸ್ತಾ ಇತ್ತು ಮನಸ್ಸು. ಯಾಕಂದರೆ ಅಷ್ಟೇ ಇರಿಟೇಟ್ ಮಾಡಿಬಿಡ್ತಾಳೆ ಒಂದೊಂದು ಸಲ. ಪಾಪುಗೂ ಅಷ್ಟೇ ತುಂಬ ತೊಂದರೆ ಕೊಟ್ಬಿಡ್ತಾಳೆ ಒಂದೊಂದು ಸಲ. ಒಂಥರ ಅವಳು ಫೀಡ್ ಮಾಡೋದಕ್ಕೂ ಬಿಡಲ್ಲ, ಆ ಥರ ಅವನ ಜೊತೆ ಇರಬೇಕು, ಅವನ ಜೊತೆ ಆಟ ಆಡಬೇಕು ಆ ಥರ ಅನ್ಕೋತಾ ಇರ್ತಾಳೆ. ಬಟ್ ಏನು ಮಕ್ಳಿಗೆ ಏನು ಮಾಡೋಕ್ಕಾಗತ್ತೆ ಅಲ್ವಾ. ಸೊ ಅವ್ರದ್ದು ಅಷ್ಟೇ. ಇಲ್ಲಿ ಸ್ವಲ್ಪ ಬಾಕ್ಸಸ್ ಎಲ್ಲ ನೋಡಿದೆ. ಅವಳಿಗೆ ಒಂದೆರಡು ದೊಡ್ಡ ದೊಡ್ಡ ಬಾಕ್ಸ್ಗಳಿದೆ, ಬಟ್ ಚಿಕ್ಕದು ಸ್ನ್ಯಾಕ್ಸ್ ಹಾಕ್ಕೊಡೋದಕ್ಕೆ ಅಂತ ಸ್ಟೀಲ್ ಬಾಕ್ಸ್ ಬೇಕಿತ್ತು. ನಾನು ಪ್ಲಾಸ್ಟಿಕ್ ಎಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ. ಕೆಲವೊಂದು ಮಾತ್ರ ಏನಾದರೂ ಬಿಸಿ ಇರಲ್ವಲ್ಲ ಅಂಥ ವಸ್ತುಗಳು, ಅಂದರೆ ಡ್ರೈ ಫ್ರೂಟ್ಸು, ಈ ಥರ ಬಿಸ್ಕೆಟ್ಸ್ ಏನಾದರೂ ಹಾಕ್ಕೊಟ್ಟಾಗ ಮಾತ್ರ ನಾನು ಪ್ಲಾಸ್ಟಿಕ್ನ ಕೊಡ್ತೀನಿ. ಫೈಬರ್ ಥರ ಇರುತ್ತಲ್ಲ ಆ ಥರದ್ದು. ಅದರ್ವೈಸ್ ನಾನು ಬಿಸಿ ಪದಾರ್ಥಗಳೆಲ್ಲ ಮಾಡಿದಾಗ ಸ್ನ್ಯಾಕ್ಸ್ಗೆ ಸ್ಟೀಲ್ನೇ ಹಾಕ್ಕೊಡುವಂಥದ್ದು. ಸೊ ಡಿಮಾರ್ಟಿಂದ ಬರ್ತಾ ನಾನು ಇಲ್ಲಿ ದೇವಸ್ಥಾನಕ್ಕೆ ಅಂತ ಬಂದೆ. ನಾನು ಫ್ರೆಶಪ್ ಎಲ್ಲ ಆಗಿದೆ, ತಲೆ ಸ್ನಾನ ಮಾಡಿದ್ದೆ ಇವತ್ತು. ಹಾಗಾಗಿ ನಾನು ರಾಯರ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿಬಿಟ್ಟು ಇಲ್ಲಿಗೆ ಬಂದೆ. ಯಶು ಮತ್ತು ಲಿರಿಷಾ ಇಬ್ಬರು ಏನೋ ಪರ್ಚೇಸ್ ಮಾಡ್ಬೇಕಂದ್ಬಿಟ್ಟು ಅವ್ರು ಹಾಗೆ ಸಿಟಿ ಕಡೆನೇ ಹೋದರು. ನನ್ನ ದೇವಸ್ಥಾನದ ಹತ್ರ ಬಿಟ್ಬಿಟ್ಟು ಇಲ್ಲಿ ಬಂದು ದೇವಸ್ಥಾನಕ್ಕೆ ಬಂದು ಸುಮಾರು ದಿನ ಆಗಿಬಿಟ್ಟಿತ್ತು. ಹಾಗಾಗಿ ದೇವಸ್ಥಾನಕ್ಕೆ ಬಂದು ದೇವರ ದರ್ಶನ ಮಾಡಿಬಿಟ್ಟು ನಾನು ಮನೆಗೆ ಬಂದೆ. ಮನೆಗೆ ಬಂದಮೇಲೆ ಏನೆಲ್ಲ ವಸ್ತುಗಳನ್ನ ತೊಗೊಂಡಿದ್ದೀನಿ ನಿಮಗೆ ಹಂಗೆ ಸ್ವಲ್ಪ ಈ ಕ್ಲಿಪ್ಪಿಂಗ್ಸಲ್ಲಿ ಆ್ಯಡ್ ಮಾಡಿದ್ದೀನಿ. ಇವರು ಸ್ನ್ಯಾಕ್ಸ್ಗೆ ಅಂದ್ಬಿಟ್ಟು ಸ್ವಲ್ಪ MVGಗೆ ಹೋಗಿ ಏನೇನೋ ಖಾರ ಇದೆಲ್ಲ ತೊಗೊಂಬಂದಿದ್ರು, ಮಿಕ್ಸ್ಚರ್ ಇದೆಲ್ಲ. ನಾನು ಬರ್ತಾ ಅಲ್ಲಿ ಇದೊಂದು ಇಷ್ಟು ವಸ್ತುಗಳನ್ನ ತೊಗೊಂಡು ಬಂದಿದ್ದೀನಿ. ಇಷ್ಟು ದಿನ ಏನಂದರೆ ಆರಾಮಾಗಿ ಸ್ವಲ್ಪ ನಿದ್ದೆ ಮಾಡ್ಬೋದಿತ್ತು. ಯಾಕಂದರೆ ಪಾಪು ಚಿಕ್ಕವನಾಗಿರೋದ್ರಿಂದ ನಿದ್ದೆ ಯಾವ ಟೈಮಿಗೆ ನಿದ್ದೆ ಮಾಡ್ತಾನೆ, ನಮ್ಗೆ ಯಾವಾಗ ನಿದ್ದೆ ಬರುತ್ತೆ ಹೇಳೋದಕ್ಕಾಗಲ್ಲ. ಬಟ್ ಇನ್ನು ಮುಂದೆ ಲಿರಿಷನ್ ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಆನ್ ಟೈಮ್ ಎದ್ದಿರಬೇಕು. ಎದ್ದು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಬೇಕು, ಅವಳನ್ನ ರೆಡಿ ಮಾಡಿ ಕಳಿಸ್ಲೇಬೇಕು. ಸೊ ಹೇಗೆ ಮ್ಯಾನೇಜ್ ಮಾಡ್ತೀನಿ ನಾನು ಇದೆಲ್ಲ ಅಂತ ಗೊತ್ತಾಗ್ತಿಲ್ಲ. ಬಟ್ ನೋಡೋಣ, ಎಲ್ಲ ದೇವ್ರ ಇಚ್ಛೆ, ದೇವ್ರು ನೋಡ್ಕೊಳ್ತಾರೆ. ಸೊ ಅವಳಿಗೆ ಬುಕ್ಸ್ ಎಲ್ಲ ಕೊಡಬೇಕಿತ್ತು, ಇನ್ನು ಬ್ಯಾಲೆನ್ಸ್ ಇತ್ತು. ಆ ಬುಕ್ಸ್ ಎಲ್ಲ ಒಂದು 10 ಡೇಸ್ ಆದಮೇಲೆ ಕೊಟ್ಟರು ಅನಿಸುತ್ತೆ ಆಲ್ಮೋಸ್ಟು. ಅದನ್ನೆಲ್ಲ ಸ್ವಲ್ಪ ಯಶು ಕುತ್ಕೊಂಡೆಲ್ಲ ಒಂದಿನ ರ್ಯಾಪರ್ ಹಾಕಿ ಎಲ್ಲ ರೆಡಿ ಮಾಡಿದ್ರು. ನಾನು ಹಾಕ್ತಿದ್ದೆ, ಲಾಸ್ಟ್ ಇಯರ್ ನಾನು ಹಾಕಿದ್ದೆ. ಬಟ್ ಈ ಸಲ ನಾನು ಅಷ್ಟು ಕುತ್ಕೊಳ್ಳೋಕೆ ಹೋಗಲಿಲ್ಲ, ನೀವೇ ಹಾಕಿ ನಂಗೆ ಬ್ಯಾಕ್ ಪೇನ್ ಅಂದ್ಬಿಟ್ಟು ಯಶುನ ಬಿಟ್ಬಿಟ್ಟು ಸ್ವಲ್ಪ ಹೊತ್ತು ಪಾಪುನ ಎತ್ಕೊಂಡು ಕೂತಿದ್ವಿ. ಸೊ ಎಲ್ಲರೂ ಕಮೆಂಟ್ ಮಾಡ್ತಾಯಿದ್ರಿ, ನಿಮ್ಮ ಡೈಲಿ ವ್ಲಾಗ್ಸ್ ಹೇಗಿರುತ್ತೆ, ಇವಾಗ ಡೈಲಿ ರುಟೀನ್ ಹೇಗಿರುತ್ತೆ ಅದನ್ನ ವ್ಲಾಗ್ ಮಾಡಿ ಹಾಕಿ ಅಂತ. ಸೊ ಇಷ್ಟು ದಿನ ನನಗೆ ಸ್ವಲ್ಪ ವ್ಲಾಗ್ಸ್ ಎಲ್ಲ ಮಾಡಿಕೊಂಡೇ ಇಲ್ಲ ನಾನು, ಡೈಲಿ ರುಟೀನ್ ಅಥವಾ ಲಿರಿಷನ್ ಸ್ಕೂಲ್ಗೆ ಹೇಗೆ ಕಳಿಸ್ತೀನಿ ಇದೆಲ್ಲ. ಇನ್ಮೇಲೆ ಹಳೆ ವ್ಲಾಗ್ಸ್ಗಳೆಲ್ಲ ಆಲ್ಮೋಸ್ಟ್ ಖಾಲಿ ಆಗಿಬಿಟ್ಟಿದೆ. ಇನ್ಮೇಲೆ ಹೊಸ ವ್ಲಾಗ್ಸ್ಗಳನ್ನೇ ಶೂಟ್ ಮಾಡಿ ಹಾಕಬೇಕು. ಆಮೇಲೆ ನಾನು ವ್ಲಾಗ್ಸ್ಗಳನ್ನ ಶೂಟ್ ಮಾಡಬೇಕಂತ ಅಂದ್ಕೊಂಡಿದ್ದೆ, ಈ ವರಮಹಾಲಕ್ಷ್ಮಿ ಆ ಟೈಮಲ್ಲಿ ಸ್ಟಾರ್ಟ್ ಮಾಡಿಬಿಡೋಣ ಇನ್ನು ಹೊಸ ವ್ಲಾಗ್ಸ್ಗಳನ್ನೆಲ್ಲ ಹಾಕಿಬಿಟ್ಟು ಅಂತ. ಬಟ್ ಆ ಟೈಮಲ್ಲಿ ಪಾಪುಗೆ ಸ್ವಲ್ಪ ಹುಷಾರು ತಪ್ಪಿದ್ದ ಅಲ್ವಾ, ಹಾಗಾಗಿ ನಾನು ಯಾವುದೇ ರೀತಿ ಆ ವೀಡಿಯೋಸ್ ಎಲ್ಲ ಶೂಟ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಆ್ಯಂಡ್ ನನ್ನ ಕೈಲಿ ಆಗ್ತಾನೂ ಇರಲಿಲ್ಲ, ಮನೆ ಕೂಡ ತುಂಬ ಮೆಸ್ಸಪ್ ಆಗಿತ್ತು. ಸೊ ಇನ್ಮೇಲೆ ನಾನು ಡೈಲಿ ವ್ಲಾಗ್ಸ್ನ ಹಾಕ್ತೀನಿ ಇನ್ಮೇಲಿಂದ. ಸೊ ನೀವೇನಾದ್ರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಎಲ್ರಿಗೂ ಕೂಡ ಇದೇ ಥರ ಅಲ್ವಾ, ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಇಷ್ಟು ಬೇಗ ದೊಡ್ಡವ್ರು ಆಗ್ಬಿಟ್ರಲ್ಲ ಅಂತ ಅನಿಸುತ್ತೆ. ಸೊ ನಿಮಗೂ ಹಾಗೆ ಅನಿಸುತ್ತೆ, ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.